ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ ನರ್ಸಿಂಗ್ ಕರಿಯರ್ ಗೈಡ್. ಯಾಕೆ ಈ ನರ್ಸಿಂಗ್ ಕರಿಯರ್ ಗೈಡ್ ಬಂತು ಒಂದು ಮನಸ್ಸಲ್ಲಿ ಒಂದು ವಿಡಿಯೋ ಮಾಡಬೇಕು, ನಿಮ್ಮೊಂದಿಗೆ ಹಂಚಬೇಕು ಎನ್ನುವಂಥದ್ದು ಅಂತಂದರೆ ಹಲವಾರು ಸ್ಟೂಡೆಂಟ್ಸ್ಗಳು ಏನು ಕೇಳ್ತಾ ಇರ್ತಾರೆ ಅಂತಂದರೆ, ವಾಟ್ ಆಫ್ಟರ್ ನರ್ಸಿಂಗ್ ಆದಮೇಲೆ ನಾವು ಏನು ಮಾಡಬೇಕು ಸರ್, ನರ್ಸಿಂಗಲ್ಲಿ ಯಾವ ಕರಿಯರನ್ನು ನಾವು ಚೂಸ್ ಮಾಡಬೇಕು, ನರ್ಸಿಂಗಲ್ಲಿ ಏನಾದರೂ ಈ ಕರಿಯರ್ ಅಪ್ಗ್ರೇಡೇಷನ್ ಆಪ್ಷನ್ ಇರುತ್ತಾ ಇಲ್ಲ ಎನ್ನುವುದರ ಬಗ್ಗೆ ಕೆಲವೊಂದು ಗೊಂದಲಗಳಿರ್ತವೆ ಸ್ನೇಹಿತರೆ. ಲಾಸ್ಟ್ ಟೈಮ್ ಕೂಡ ಸುಮಾರು ವಿಡಿಯೋಗಳನ್ನು ನಾನು ಮಾಡಿ ನಿಮ್ಮೊಂದಿಗೆ ಹಂಚಿದ್ದೀನಿ. ಆದರೂ ಸಹ ಕೆಲವೊಬ್ಬರು ಕೇಳ್ತಾ ಇರ್ತಾರೆ, ಸರ್ ಒಂದು ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಇವತ್ತು ನರ್ಸಿಂಗ್ ಕರಿಯರ್ಸ್ ಗೈಡ್ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸುಮಾರು ದಿವಸಗಳಿಂದ ಈ ಒಂದು ರಂಜಾನ್ ಹಬ್ಬ ಇರುವ ಪ್ರಯುಕ್ತ, ರಂಜಾನ್ ಒಂದು ಮಾಸ ಇರುವ ಪ್ರಯುಕ್ತ ನನಗೆ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚಲಿಕ್ಕೆ ಆಗಲಿಲ್ಲ. ಸೊ ಇವಾಗ ಮತ್ತೆ ಪುನಃ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿ ಈ ಒಂದು ವಿಡಿಯೋ ನೋಡೋಣ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಕೂಡ ಶೇರ್ ಮಾಡಿ. ಇಂಟ್ರೊಡಕ್ಷನ್. ಹೆಲೋ ಎವ್ರಿವನ್, ವೆಲ್ಕಮ್ ಟು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾವ ಟಾಪಿಕ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ವೆರಿ ಇಂಪಾರ್ಟೆಂಟ್ ಆದಂತು. ವಾಟ್ ಆರ್ ದ ಕರಿಯರ್ ಆಪ್ಷನ್ ಫಾರ್ ನರ್ಸಸ್, ಅಪಾರ್ಚುನಿಟೀಸ್ ಇನ್ ಕರ್ನಾಟಕ, ಇಂಡಿಯಾ ಆ್ಯಂಡ್ ಅಬ್ರಾಡ್, ಹೌ ಟು crack the competitive exams, which books to study, GNM or BSc nursing, which is best. This video will guide you career in the right direction. Career option in ಕರ್ನಾಟಕ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರಿಯರ್ ಆಪ್ಷನ್ ಏನಿದೆ ಅಂತ ಕೆಲವರು ಕೇಳ್ತಾ ಇದ್ರು ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ ಗುಡ್ ಜಾಬ್ ಅಪಾರ್ಚುನಿಟೀಸ್ ಅಂದರೆ ಫಸ್ಟ್ ಬರೋದು NHM, ನ್ಯಾಷನಲ್ ಹೆಲ್ತ್ ಮಿಷನ್. ಸರ್ ನಾವು ಇಷ್ಟೆಲ್ಲ ಓದ್ಕೊಂಡು ಮತ್ತೆ ಪುನಃ ಅಥವಾ ನ್ಯಾಷನಲ್ ಹೆಲ್ತ್ ಮಿಷನ್ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿಗಳಾಗಿ ಕೆಲಸ ಮಾಡಬೇಕಾ ಎನ್ನುವಂಥ ಒಂದು ಕ್ವಶನ್ ಇರಬಹುದು ಸ್ನೇಹಿತರೆ. ಆದರೆ ಎಷ್ಟೋ ಜನರಿಗೆ ಯಾರು ಹೊಸದಾಗಿ ಬಂದಿದ್ದಾರೆ, ಯಾರು ಜಸ್ಟ್ ಪಾಸ್ಡ್ ಔಟ್ ಆಗಿದ್ದಾರೆ, ಇನ್ನೂ ಅವರಿಗೆ ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟಿ ಸಿಕ್ಕಿಲ್ಲ ಅಂತಂದರೆ ಅಂಥವ್ರುಗಳಿಗೆ NHM ಇಸ್ ದ ಬೆಸ್ಟ್ ಸ್ನೇಹಿತರೆ. ಕಾರಣ ಕಾಲಕ್ಕೆ ವಿವಿಧ ಡಿಸ್ಟಿಕ್ಗಳಲ್ಲಿ, ವಿವಿಧ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ, ವಿವಿಧ ಪ್ಲೇಸ್ಗಳಲ್ಲಿ ಒಂದೊಂದು ಹೊಸ ಈ ಒಂದು ಕರಿಯರ್ ಆಪ್ಷನ್ಸ್ ಬರ್ತಾನೆ ಇರ್ತವೆ ಸ್ನೇಹಿತರೆ NHM ಅಡಿಯಲ್ಲಿ. ಸೊ ಇಟ್ ವುಡ್ ಬಿ ಬೆಸ್ಟ್ ಚಾಯ್ಸ್ ಫಾರ್ ಶಾರ್ಟ್ ಟರ್ಮ್ ಸ್ನೇಹಿತರೆ. ನಾನು ಸುಮಾರು ಯಾವುದೇ ಬಿಟ್ಕೊಂಡು ನಾನು ಇದರಲ್ಲಿ ಕೆಲಸ ಮಾಡಿದರೆ ನನಗೆ ಎಟ್ ದ ಎಂಡ್ ಗೌರ್ಮೆಂಟ್ ಜಾಬ್ ರೆಗ್ಯುಲರ್ ಆಗುತ್ತಾ ಎನ್ನುವುದಾದರೆ ದಯವಿಟ್ಟು ಮಾಡಬೇಡಿ ಸ್ನೇಹಿತರೆ. ಜಸ್ಟ್ ಫಾರ್ 6 ಮಂತ್, 1 ಇಯರ್, 2 ಇಯರ್ ಮಾಡಬೇಕೆನ್ನುವಂತಹ ಒಂದು ಮನಸ್ಸಿದ್ದರೆ ದಯವಿಟ್ಟು ಈ ಒಂದು ಕರಿಯರ್ ಆಪ್ಷನ್ ಚೂಸ್ ಮಾಡಬಹುದು ಸ್ನೇಹಿತರೆ. ಅದಲ್ಲದೆ ನೆಕ್ಸ್ಟ್ ಬಂದು ESIC ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, DHS, PHC, CHC ಎಲ್ಲೆಲ್ಲಿ ಮಾಡಬಹುದು ಅಂತಂದರೆ ESI ಹಾಸ್ಪಿಟಲ್ಗಳಿದ್ದಾವೆ. ಅಲ್ಲಿ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಆಗಿ ಕೂಡ ಅವರು ತೊಗೊಳ್ತಾರೆ. ಅದಲ್ಲದೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ PHC, CHC ಸೆಂಟರ್ಗಳಲ್ಲಿ ಈ ಒಂದು ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಜಾಬ್ ತೊಗೋತಾ ಇರ್ತಾರೆ ಸ್ನೇಹಿತರೆ. ಸೊ ನೀವು ಅಲ್ಲಿ ಕೂಡ ಈ ಒಂದು ಕರಿಯರ್ ಆಪ್ಷನನ್ನು ಚೂಸ್ ಮಾಡಬಹುದು. ಅದಲ್ಲದೆ ಸ್ಯಾಲ್ರಿ ವೈಸ್ ನೋಡಬೇಕಾದ್ರೆ 25,000 to 45,000. ಸ್ಟಾರ್ಟಿಂಗ್ ವಿತ್ KNC ರಿಜಿಸ್ಟ್ರೇಷನ್, ಗೆಟ್ಟಿಂಗ್ ಎ ಜಾಬ್ ಬಿಕಮ್ ಈಸಿಯರ್. ಅಂತಂದರೆ KNC ರಿಜಿಸ್ಟ್ರೇಷನ್ ಇರಬೇಕು. ನಾನು ಫೈನಲ್ ಇಯರ್ ಪಾಸ್ ಆಗಿದ್ದೀನಿ, GNM ಅಥವಾ BSc ಅಥವಾ ಪೋಸ್ಟ್ BSc ಪಾಸ್ ಆಗಿದ್ದೀನಿ, ನನಗೆ ಕೂಡಲೇ ಜಾಬ್ ಬೇಕಾದರೆ ದಯವಿಟ್ಟು KNC, ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಆ ಒಂದು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಕೂಡ ಒಂದು ಸ್ಮೂತಾಗಿ ಮಾಡಿದ್ದಾರೆ ಸ್ನೇಹಿತರೆ. ಇತ್ತೀಚೆಗೆ ನಿಮಗೆ ಗೊತ್ತಿರುವ ಹಾಗೆ ಅವರು ನಮ್ಮ ಡಿಜಿಲಾಕರ್ ಮುಖಾಂತರ ನಿಮ್ಮ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಕೂಡ ಮಾಡಬಹುದು. ಅದರ ಬಗ್ಗೆ ಒಂದು ಡೀಟೇಲ್ ಆದಂಥ ವಿಡಿಯೋನು ನೆಕ್ಸ್ಟ್ ಟೈಮ್ ಮಾಡೋಣ ಸ್ನೇಹಿತರೆ. ಸೊ ಸರ್ 45,000 ಸ್ಯಾಲ್ರಿ ಸಿಗಬಹುದಾ ಈ ಒಂದು NHM ಅಡಿಯಲ್ಲಿ ಕೆಲಸ ಮಾಡಿದರೆ ಅಂತಂದರೆ ಖಂಡಿತ ಸಿಗಬಹುದು ಸ್ನೇಹಿತರೆ. ಬಟ್ ಪ್ರೊಲಾಂಗ್ 5% ಇನ್ಕ್ರಿಮೆಂಟ್ ಮತ್ತೊಂದು ಇರುತ್ತೆ. ಅದಲ್ಲದೆ ನೀವು ಪ್ರೈವೇಟ್ ಸೆಕ್ಟ್ರಲ್ಲಿ ಮಾಡಿದರೆ 45,000 ಪ್ಲಸ್ ಕೂಡ ಸಿಗಬಹುದು ಎನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪರ್ಮನೆಂಟ್ ಜಾಬ್ ಥ್ರೂ KPSC ಆರ್ DMA.
ಈ ನಮ್ಮ ಪರ್ಮನೆಂಟ್ ಜಾಬ್ ಅಂದರೆ ರೆಗ್ಯುಲರ್ ಜಾಬ್ ಇದೆ, ಗೌರ್ಮೆಂಟ್ ರೆಗ್ಯುಲರ್ ಜಾಬ್ ಎಲ್ಲಿಂದ ಬರ್ಬೋದು ಅಂತಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಅಥವಾ DRC, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೆಲ್ ಇನ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎನ್ಬಹುದು. ವಿತ್ ಎಕ್ಸ್ಪೀರಿಯನ್ಸ್ ಪ್ರಮೋಷನ್ ಚಾನ್ಸಸ್ ಆರ್ ಹೈ ಅಂತಂದರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ರಮೋಷನ್ ಚಾನ್ಸಸ್ ಪ್ರಮೋಟ್ ಆಗೋದು ಅಂತ ಹೈ ಆಗಿರುತ್ತೆ ಅಂತ ಇದ್ದಾರೆ. ಹಾಗಾದರೆ ರೆಗ್ಯುಲರ್ ಜಾಬಲ್ಲಿ ಯಾವ ರೀತಿಯ ಪ್ರಮೋಷನ್ಸು, ಎಷ್ಟು ಜನ ಗ್ರೇಡೇಷನ್ ಬಗ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬಟ್ ಅವರಿಗೆ ಕಾಲಕ್ಕೆ ಗ್ರೇಡೇಷನ್ ಸಿಗ್ತಾ ಇಲ್ಲ ಅಂತಂದರೆ ಇಲ್ಲಿ ಯಾವ ರೀತಿಯ ಪ್ರಮೋಷನ್ ಸಿಗಬಹುದು ಅಂತಂದರೆ ಇವತ್ತು ಪ್ರೈವೇಟ್ ಸೆಕ್ಟರಲ್ಲಿ ಈ ಒಂದು ಪ್ರಮೋಷನ್ ಸಿಗ್ಬೋದು ಅನ್ನುವಂಥ ಮಾತನ್ನು ನಾನು ಇನ್ನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಅಕ್ರಾಸ್ ಇಂಡಿಯಾ ದೇರ್ ಆರ್ ಹ್ಯೂಜ್ ಅಪಾರ್ಚುನಿಟೀಸ್ ಫಾರ್ ನರ್ಸಸ್. ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಅಪಾರ್ಚುನಿಟಿ ಬಿಟ್ಟು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿದ್ದಾವೆ ಅಥವಾ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಅಪಾರ್ಚುನಿಟಿ ಸಿಗಬಹುದು ಅಂತಂದರೆ ರೆಗ್ಯುಲರ್ ಜಾಬ್ ಆಗಿ ನಾವು ನೋಡಬೇಕಾದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಗಲಿ ಅಥವಾ ರೈಲ್ವೆ ಹಾಸ್ಪಿಟಲ್ಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, RRB, ESIC, ನಿಮಗೆ ಗೊತ್ತಿರೋ ಹಾಗೆ ಪೀಜ್ಮರ್ ಅಂದರೆ PG ಚಂಡೀಗಢ ಆಯಿತು ಮತ್ತು ಪಾಂಡಿಚೇರಿ ಆಯಿತು ಅಲ್ಲಿ. ಅದಲ್ಲದೆ 10,000 ವೇಕೆನ್ಸೀಸ್ ಆರ್ ಅನೌನ್ಸ್ಡ್ ಬೈ ರೆಗ್ಯುಲರ್ಲಿ ಅಂತಂದರೆ ಸುಮಾರು 10,000 ವೇಕೆನ್ಸೀಸ್ಗಳು ರೆಗ್ಯುಲರ್ಲಿ ಅನೌನ್ಸ್ ಆಗ್ತಾ ಇರ್ತವೆ. ಹೊಸೊಬ್ಬರು ಬರ್ತಾ ಇರ್ತಾರೆ, ಹೊಸ ಹಾಸ್ಪಿಟಲ್ ಓಪನ್ ಆಗ್ತಾ ಇದ್ದಾವೆ. ಇಲ್ಲಿ ಬ್ಯೂಟಿಫುಲ್ಲಾಗಿ ನೋಡಬೇಕಾದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಸುಮಾರು ನಮ್ಮ ಕನ್ನಡಿಗರು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಧನಂಜಯ ಪಾಟೀಲ್ ಎನ್ನುವಂಥವ್ರು BB ನಗರ್ ಹೈದರಾಬಾದ್ ಅಲ್ಲಿ ಈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಕಾರ್ಯನಿರತರಾಗಿದ್ದಾರೆ. ಸುಮಾರು ಪ್ಲೇಸ್ಗಳಲ್ಲಿ ನಮ್ಮ ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸ್ಯಾಲ್ರಿ ಬಂದುಬಿಟ್ಟು ನಾವಿಲ್ಲಿ 45,000 ಮಾತಾಡ್ತಾ ಇದ್ದೀವಿ, ಅಲ್ಲೂ 1 ಲ್ಯಾಕ್ ಪ್ಲಸ್ ಅನ್ಬೋದು ಸ್ನೇಹಿತರೆ. ಅದಲ್ಲದೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲೂ ಕೂಡ ಸುಮಾರು ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ. ESIC ಹಾಸ್ಪಿಟಲು, PG ಚಂಡೀಗಢ ಅಥವಾ ಪಾಂಡಿಚೇರಿಯಲ್ಲೂ ಕೂಡ ನಮ್ಮ ಫ್ರೆಂಡ್ಸ್ ಕೆಲಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಜಾಬ್ ರೂಲ್ಸ್ ಇನ್ಕ್ಲೂಡ್ ಸ್ಟಾಫ್ ನರ್ಸ್, ನರ್ಸಿಂಗ್ ಆಫೀಸರ್, ICU ನರ್ಸ್, ನರ್ಸಿಂಗ್ ಸೂಪ್ರಿಡೆಂಟ್. ಫಾರ್ ಹೈ ಪೊಸಿಷನ್ BSc, ಪೋಸ್ಟ್ ಬೇಸಿಕ್ BSc ಈಸ್ ಇಂಪಾರ್ಟೆಂಟ್ ಅಂತಂದರೆ ಕೆಲವೊಬ್ಬರು ನಾನು ಡಿಪ್ಲೊಮಾ ಮಾಡಿದ್ದೀನಿ, ಆಮೇಲೆ ಡಿಪ್ಲೊಮಾದಿಂದ ನಾನು ಪೋಸ್ಟ್ BSc ಮಾಡ್ಬೋದಾ ಅಥವಾ ಬೇಡ, ಅಥವಾ ನಾನು ಡೈರೆಕ್ಟ್ BSc ಮಾಡಲಾ ಅಂತಂದರೆ ಚಾಯ್ಸ್ ಈಸ್ ಯುವರ್ಸ್ ಸ್ನೇಹಿತರೆ. ಯಾವುದು ಮಾಡಬೇಕು ಏನಿಲ್ಲ ಅನ್ನೋವಂಥದ್ದು ನಾನು ಹೇಳಲಿಕ್ಕೆ ಏನು ಬಯಸ್ತೀನಿ ಅಂತಂದರೆ, ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ರೆಗ್ಯುಲರ್ ಜಾಬ್, ರೆಗ್ಯುಲರ್ ಆಗಿ ನೀವೇನಾದರೂ ರೆಗ್ಯುಲರ್ ಜಾಬ್ ಮಾಡಬೇಕು ಅಂದರೆ ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ, ನಾನು ಆ ರೆಗ್ಯುಲರ್ ಜಾಬ್ ತೊಗೋತೀನಿ ಅನ್ನೋಂಥ ಒಂದು ಮನಸ್ಸಲ್ಲಿ ಒಂದು ಇದಿದ್ದರೆ ಅವರಿಗೋಸ್ಕರ ನಾನು ಹೇಳೋದು ಇಷ್ಟೇ. ಏನು ಅಂತಂದರೆ ದಯವಿಟ್ಟು ಫಸ್ಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಮಾಡಿ ಸ್ನೇಹಿತರೆ. ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಡಿಪ್ಲೊಮಾ ಮಾಡಿ ತದನಂತರ ನೀವು ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಮಾಡ್ಬೋದು. ಸೊ ಯಾಕೆ ಸರ್ ಎಲ್ಲರೂ BSc ಮಾಡ್ತಾಯಿದ್ದಾರೆ, ನೀವೇನೋ ಡಿಪ್ಲೊಮಾ ಮಾಡಿ ತದನಂತರ ಪೋಸ್ಟ್ ಬೇಸಿಕ್ BSc ಮಾಡಿ ಅಂತ ಅಡ್ವೈಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥವ್ರುಗಳಿಗೆ ನಾನು ಏನು ಸ್ಪಷ್ಟನೆ ಕೊಡಲಿಕ್ಕೆ ಬಯಸ್ತೀನಿ ಅಂತಂದರೆ, ನೋಡಿ ಫ್ರೆಂಡ್ಸ್, ಈ ರಿಕ್ರೂಟ್ಮೆಂಟ್ ಪ್ಯಾಟರ್ನಲ್ಲಿ ನೋಡಿದಾಗ 75% BSc 75% ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಅವರಿಗೆ ತೊಗೋತಾರೆ, 25% BSc ನರ್ಸಿಂಗ್ದವರಿಗೆ ತೊಗೋತಾರೆ. ಆಲ್ಮೋಸ್ಟ್ ಎಲ್ಲರೂ BSc ನರ್ಸಿಂಗ್ ಮಾಡ್ತಾಯಿದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ. ಅದಲ್ಲದೆ ಯಾರು ಡಿಪ್ಲೊಮಾ ನರ್ಸಿಂಗ್ ಮಾಡಿದ್ದಾರೆ ಅವರುಗಳು ಕೂಡ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಮಾಡ್ತಾಯಿದ್ದಾರೆ. ಸೊ ಕಾಂಪಿಟೇಷನ್ ಬಂದುಬಿಟ್ಟು BSc ನರ್ಸಿಂಗ್ ಮಾಡಿದವರಿಗೆ ಹೆಚ್ಚಿದೆ ಕಾಂಪಿಟೇಷನ್. ಸೀಟ್ ಬಂದುಬಿಟ್ಟು 25 ಇದೆ. 100 ಸೀಟ್ ಇದ್ದರೆ 25 ಸೀಟ್ ಅಷ್ಟೇ ಅವರು ಕಾಂಪಿಟೇಷನ್ ಮಾಡಬಹುದು. ವೇರಾಸ್ GNM ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಡಿಪ್ಲೊಮಾ ಏನಿರುತ್ತೆ ಅಲ್ಲಿ ನೀವು 75% ಜನ ಸೀಟ್ ಇರುತ್ತವೆ ಸ್ನೇಹಿತರೆ. ಸೊ ಕಾಂಪಿಟೇಷನ್ ಆ್ಯಸ್ ಕಂಪೇರ್ ಟು BSc ಸ್ವಲ್ಪ ಕಮ್ಮಿನೇ ಇದೆ ಅನ್ಬಹುದು ಸ್ನೇಹಿತರೆ. ಆಮೇಲೆ ನೀವೇನಾದರೂ ಡೈರೆಕ್ಟಾಗಿ BSc ಮಾಡಿದರೆ ಡಿಪ್ಲೊಮಾ ನರ್ಸಿಂಗಿಗೆ ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಬಟ್ ವೇರಾಸ್ ಡಿಪ್ಲೊಮಾ ನರ್ಸಿಂಗ್ ಮಾಡಿದರೆ ನೀವು BSc ಮಾಡ್ಬೋದು, ತದನಂತರ MSc ಕೂಡ ಮಾಡ್ಬೋದು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ತಿಳಿಸ್ತೇನೆ ಏನು ಅಂತಂದರೆ, ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಗೋ ಫಾರ್ ಕರ್ನಾಟಕ ಗೌರ್ಮೆಂಟ್ ಜಾಬ್ ಆಗಲಿ ಅಥವಾ ವೇರಿಯಸ್ ಸ್ಟೇಟ್ ಗೌರ್ಮೆಂಟ್ ಜಾಬು ಅಥವಾ ನಮ್ಮ ಇಂಡಿಯನ್ ಗೌರ್ಮೆಂಟ್ ಜಾಬ್ ಅಂತಂದರೆ ಬೆಟರ್ ಟು ಗೋ ವಿತ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ. ಆಫ್ಟರ್ ದ್ಯಾಟ್ ಗೋ ವಿತ್ ಪೋಸ್ಟ್ ಬೇಸಿಕ್ BSc. ಆಫ್ಟರ್ ದ್ಯಾಟ್ ಗೋ ವಿತ್ MSc ನರ್ಸಿಂಗ್ ಆ್ಯಂಡ್ PhD ಅನ್ನುವುದು ಸ್ನೇಹಿತರೆ. ನೆಕ್ಸ್ಟ್, ಅಪಾರ್ಚುನಿಟೀಸ್ ಇನ್ ಅಬ್ರಾಡಲ್ಲಿ ದೇರ್ ಈಸ್ ಎ ಹೈ ಡಿಮ್ಯಾಂಡ್ ಫಾರ್ ನರ್ಸಸ್ ಇಂಟರ್ನ್ಯಾಷನಲ್ಲಿ.
ಸರ್ ನನಗೆ ಸಾಕಾಗಿಬಿಟ್ಟಿದೆ, ನಾನು NHMಲ್ಲಿ ಕಾರ್ಯನಿರತರಾಗಿದ್ದೀನಿ, ತದನಂತರ ನಾನು ರೆಗ್ಯುಲರ್ ಜಾಬ್ಗೆ ಟ್ರೈ ಮಾಡಿದೆ ಬಟ್ ಸಿಗ್ತಾ ಇಲ್ಲ. ಸೊ ಏನು ಮಾಡಬೇಕು ನನ್ನ ಲೈಫಲ್ಲಿ, ನಾನು ಏನೋ ಅಬ್ರಾಡಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಥವಾ ಏನು ಮಾಡಬೇಕು ಎನ್ನುವುದಾದರೆ ಬೆಸ್ಟ್ ಅಬ್ರಾಡಲ್ಲಿ ಹೋಗಿ ಸೆಟಲ್ ಆಗಬಹುದು ಸ್ನೇಹಿತರೆ. ಲಾಡ್ ಆಫ್ ಜಾಬ್ಸ್ ಆರ್ ವೇಟಿಂಗ್ ಫಾರ್ ಯು. ಪಾಪ್ಯುಲರ್ ಅಪಾರ್ಚುನಿಟೀಸ್ ನೋಡಿ, UAE, UK, USA, ನಾರ್ವೆ. ರಿಕ್ವೈರ್ಮೆಂಟ್ಸ್ ಮಿನಿಮಮ್ 2 year ಆಫ್ ಎಕ್ಸ್ಪೀರಿಯನ್ಸ್, ಲೈಸೆನ್ಸಿಂಗ್ ಎಕ್ಸಾಮ್ ಅಂತಂದರೆ ಸುಮಾರು ಇಲ್ಲಿ ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದಾರೆ. UAEಯಲ್ಲಿ, UKಯಲ್ಲಿ, USA ಯಲ್ಲಿ, ನಾರ್ವೆಯಲ್ಲಿ ಅಂತ ಹೇಳ್ಬಿಟ್ಟು ಅಪಾರ್ಚುನಿಟೀಸ್ ಇಲ್ಲಿ ಇರಬಹುದು ಅನ್ನಂತ ಕೊಟ್ಟಿದ್ದಾರೆ. ಆದರೆ ಸುಮಾರು ನಮ್ಮ ಕಂಟ್ರೀಸ್ಗಳಲ್ಲಿ ಜಾಬನ್ನು ಪಡೆಯಬಹುದು ಸ್ನೇಹಿತರೆ. ಅದರಲ್ಲದೆ ರಿಕ್ವೈರ್ಮೆಂಟ್ಸ್ ಮಿನಿಮಮ್ 2 year ಆಫ್ ಎಕ್ಸ್ಪೀರಿಯನ್ಸ್. ಅಂದರೆ ಈ ಗಲ್ಫ್ ರಾಷ್ಟ್ರಗಳಿಗೆ ನೀವು ಹೋಗಿದ್ದಾಗ ಕೆಲವೊಂದು ಪ್ರದೇಶಗಳಲ್ಲಿ 2 year ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಕೆಲವೊಂದು ಪ್ರದೇಶಗಳಲ್ಲಿ ಎಕ್ಸ್ಪೀರಿಯನ್ಸ್ ಏನು ಕೇಳಲ್ಲ. ಆಮೇಲೆ ಇಲ್ಲಿ ನೀವೇನಾದರೂ ಬ್ರಿಟಿಷ್ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿದರೆ ಅಥವಾ ಐರ್ಲೆಂಡ್ ಅಲ್ಲಿ ಹೋಗಿದರೆ ಅಲ್ಲಿ ಏನೋ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಕೇಳಲ್ಲ. ಜಸ್ಟ್ ನೀವು ಪಾಸ್ಔಟ್ IELTS ಪಾಸ್ ಆಗಿರಬೇಕು ಅಷ್ಟೇ. ಆಮೇಲೆ ಇದು ಅಲ್ಲಿರುವಂಥ ಎಕ್ಸಾಮ್ಸ್ ಅಂದರೆ NCLEX ಇದೆ, DHA ಇದೆ, CBT ಇದೆ, ಇಂಗ್ಲೀಷ್ ಟೆಸ್ಟ್ ಇದೆ, IELTS ಮತ್ತು OET ಪಾಸ್ ಆದರೆ ಸಾಕು. ಅಲ್ಲಿ ಸಿಗುವಂಥ ಸಂಬಳ ಸ್ನೇಹಿತರೆ 2 lakhs to 4 lakhs ಪರ್ ಮಂತ್ ಇನ್ UAE. ಜಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದಾಗ ಗಲ್ಫ್ ಕಂಟ್ರಿಯಲ್ಲಿರುವಂಥದ್ದು ಅತಿ ಹೆಚ್ಚು ಸ್ಯಾಲ್ರಿ ಸಿಗುವಂಥ ಪ್ಲೇಸು UAE. ಆಮೇಲೆ ಖತರ್ ಇದೆ, ಆಮೇಲೆ ಈ ನಮ್ಮ ಬಹರೇನ್ ಇದೆ, ಕೋವೇತ್ ಇದೆ. ಸೊ ಅಲ್ಲಿ ಸಿಗುವಂಥ ಸ್ಯಾಲ್ರಿ ಎಷ್ಟು ಅಂತಂದರೆ 2 lakhs to 4 lakhs ಪರ್ ಮಂತ್ ಸಿಗುತ್ತೆ ಸ್ನೇಹಿತರೆ. BSc ನರ್ಸಿಂಗ್ ಗಿವ್ಸ್ ಬೆಟರ್ ಅಪಾರ್ಚುನಿಟಿ. ಅಬ್ರಾಡ್ಗೆ ಹೋಗಬೇಕಾದ್ರೆ BSc ನರ್ಸಿಂಗ್ ಬೆಸ್ಟ್ ಅಪಾರ್ಚುನಿಟಿ ಕೊಡ್ತದೆ. ಆಮೇಲೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಗೋ ವಿತ್ ಡಿಪ್ಲೊಮಾ, ಆಫ್ಟರ್ ದಟ್ BSc. ವೆರಸ್ ಜಸ್ಟ್ ನೀವು ಅಬ್ರಾಡಲ್ಲಿ ಹೋಗಿ ನಾನು ಟ್ರೈ ಮಾಡ್ತೀನಿ ಅಂತಂದರೆ BSc ನರ್ಸಿಂಗ್ ಗಿವ್ಸ್ ಎ ಬೆಸ್ಟ್ ಅಪಾರ್ಚುನಿಟಿ ಅಂತ ಇದ್ದಾರೆ. ಹೌ ಟು ಕ್ರ್ಯಾಕ್ ಕಾಂಪಿಟೇಟಿವ್ ಎಕ್ಸಾಮ್. ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು? ಎಕ್ಸಾಮ್ಸ್ ಲೈಕ್ ESI ಇದೆ, AIMS ಇದೆ, KPSC ಇದೆ, NHM ಇದೆ ಅಂತಂದರೆ ಪ್ರಿಪ್ರೇಷನ್ ಟಿಪ್ಸ್. ಫೋಕಸ್ 75% ಆಫ್ ನರ್ಸಿಂಗ್ ಸಬ್ಜೆಕ್ಟ್ಸ್, 30% ಆನ್ GK ರೀಸನಿಂಗ್. ಅಂತಂದರೆ ನಾವು ನೋಡಿದ್ದೀವಿ ಪ್ಯಾಟರ್ನ್ ಯಾವ ರೀತಿ ಬರುತ್ತೆ ಅಂತಂದರೆ ಈ RRB ಆಗಲಿ, ESI ಆಗಲಿ ಅಥವಾ AIMS ಆಗಲಿ 70% ನರ್ಸಿಂಗ್ ಸಬ್ಜೆಕ್ಟ್ಗಳ ಬಗ್ಗೆ ಕ್ವಶನ್ಸ್ ಇರ್ತವೆ. ತದನಂತರ 30% ಜನರಲ್ ನಾಲೆಜ್ ಮತ್ತು ರೀಸನಿಂಗ್ ಇರುತ್ತೆ ಸ್ನೇಹಿತರೆ. ಸ್ಟಡಿ 3 to 4 hours ಡೈಲಿ. ಪ್ರಾಕ್ಟೀಸ್ 2500 ಪ್ಲಸ್ MCQs. ಟೇಕ್ ಮಾಕ್ ಟೆಸ್ಟ್ ಅಂತಂದರೆ ಸ್ಟಡಿ 3 to 4 hours ಡೈಲಿ ಅಟ್ಲೀಸ್ಟ್ ನಾವು ನನ್ನ ಗುರಿ ಇಟ್ಕೊಂಡು ನಾನು ಕೆಲಸ ಮಾಡಬೇಕು, ನಾನು ಸಾಧನೆ ಮಾಡಿ ತೋರಿಸ್ಬೇಕು, ನಾನು ರೆಗ್ಯುಲರ್ ಜಾಬ್ ಸ್ಟೇಟ್ ಗೌರ್ಮೆಂಟಲ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ತೊಗೋಬೇಕಾದ್ರೆ ಎವ್ರಿ ಡೇ 2 to 3 hours ನಾವು ಸ್ಟಡಿ ಮಾಡಲೇಬೇಕು ಸ್ನೇಹಿತರೆ. ಯಾವುದೇ ರೀತಿಯಾದಂತಹ ಶಾರ್ಟ್ಕಟ್ ಇದೆ, ಆ ಶಾರ್ಟ್ಕಟ್ಟಿಂದ ನಾನು ಸಿಸ್ಟಮಲ್ಲಿ ಬರಬೇಕು ಅಂತಂದರೆ ತುಂಬ ಕಷ್ಟ ಆಗಿರುತ್ತೆ ಅಥವಾ ಅದು ಅಸಾಧ್ಯವಾದಂಥ ಮಾತು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸೊ ಬೆಟರ್ 3 to 4 hours ಡೈಲಿ ಪ್ರಾಕ್ಟೀಸ್ ಮಾಡಿ. 2500 ಪ್ಲಸ್ MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನೇರ್ಸನ್ನು ತಗೊಳ್ಳಿ. ಅದರ ಬಗ್ಗೆ ಟೆಸ್ಟ್ಗಳನ್ನು ಪಾಸ್ ಮಾಡಿ ಸ್ನೇಹಿತರೆ. ಟೇಕ್ ಮಾಕ್ ಟೆಸ್ಟ್ ರೆಗ್ಯುಲರ್ಲಿ. ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್, ಇದರಲ್ಲಿ ಯಾವ ಸಬ್ಜೆಕ್ಟ್ಗಳು ಇಂಪಾರ್ಟೆಂಟ್ ಇದ್ದಾವೆ ಅಂತಂದರೆ ಮೆಡಿಕಲ್, ಸರ್ಜಿಕಲ್ ನರ್ಸಿಂಗ್, ಫಾರ್ಮಕಾಲಜಿ, ಫಂಡಮೆಂಟಲ್ ಆಫ್ ನರ್ಸಿಂಗ್. ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಸಕ್ಸಸ್ 100%. ಕನ್ಸಿಸ್ಟೆಂಟ್ ಆಗಿ ನೀವು ಪ್ರಯತ್ನ ಮಾಡಿದರೆ ನಿಮಗೆ 100% ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತದೆ. ಬೆಸ್ಟ್ ಬುಕ್ಸ್ ಫಾರ್ ಪ್ರಿಪ್ರೇಷನ್. ಯಾವ ಬುಕ್ಕುಗಳು ನಾವು ಓದಲಿಕ್ಕೆ ತೊಗೋಬೇಕು ಅಂತಂದರೆ ಕೆಲವೊಂದು ಬುಕ್ಗಳನ್ನು ನಾನು ಇಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ. ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಆಮೇಲೆ ಸ್ಟೋರ್ಗಳಲ್ಲಿ ಹೋಗೋ ಸಪ್ನಾ ಬುಕ್ ಸ್ಟಾಲ್ ಆಯಿತು, ಮತ್ತೊಂದಾಯಿತು, ಅಲ್ಲಿ ಕೂಡ ನೀವು ತೊಗೋಬಹುದು. ಇಲ್ಲ ನನ್ನ ಹತ್ರ ಟೈಮ್ ಇಲ್ಲ ಅಂತಂದರೆ ಜಸ್ಟ್ ಲಿಂಕ್ ಓಪನ್ ಮಾಡಿಕೊಂಡು ಕೂಡ ತೊಗೋಬಹುದು. ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿರುವಂಥದ್ದು ಫಂಡಮೆಂಟಲ್ಸ್, BT ಬಸವಂತಪ್ಪ, ಮೆಡಿಕಲ್ ಸರ್ಜಿಕಲ್, ಬರ್ನರನ್ ಸಾಂಡರ್ಸ್, MCQ ಪ್ರಾಕ್ಟೀಸ್, GKP ಸ್ಟಾಫ್ ನರ್ಸ್ ಬುಕ್, ಪರಿಚಾರಿಕಾ ಸಿರೀಸ್, NCLEX ಪ್ರಿಪ್ರೇಷನ್, ಸಾಂಡರ್ಸ್ ಒನ್ ಆಫ್ ದ ಬೆಸ್ಟ್ ಬುಕ್ ಸ್ನೇಹಿತರೆ.
Psychology and Sociology. R. Srivani, Indrani. Write books plus practice is equal to selection. GNM versus BSc Nursing. Which is better? ನಾವು GNM ಮಾಡಬೇಕಾ ಅಥವಾ BSc ಮಾಡಬೇಕು, ಯಾವುದು ಕರೆಕ್ಟ್ ಇರುತ್ತೆ ಅನ್ನೋದಾದರೆ GNM ಡಿಪ್ಲೊಮಾ ಡ್ಯೂರೇಷನ್ 3 ಇಯರ್ಸ್, ಕ್ವಿಕ್ ಜಾಬ್ ಅಪಾರ್ಚುನಿಟಿ, ಅಷ್ಟೇನು ಸಿಗಲ್ಲ ಅಂತಾರೆ. ಬಟ್ ವೈರಾಸ್ ನಾನು ನೋಡಿದಾಗ ಏನೈತಿ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೋಸ್ಕರ GNM ಮತ್ತು BScಗೆ ಸೇಮ್ ಆದ್ಯತೆ ಕೊಡಲಾಗುತ್ತದೆ. ಬಟ್ GNMಗೆ ಹೆಚ್ಚು ಸೀಟ್ ಇರುವುದು, BScಗೆ ಸ್ವಲ್ಪ ಕಡಿಮೆ ಸೀಟ್ ಇರುತ್ತೆ. ಸ್ಟೇಟ್ ಲೆವೆಲ್ ನೋಡಿದಾಗ, ಸೆಂಟ್ರಲ್ ಲೆವೆಲ್ ನೋಡಿದಾಗ ಎರಡು ಸಮ ಇರ್ತವೆ. ಆಲ್ಮೋಸ್ಟ್ ಲಿಮಿಟೆಡ್ ಕ್ಯಾರಿಯರ್ ಗ್ರೋತ್ ಅಂತ ಇದ್ದಾರೆ. ಬಟ್ ನಾನು ಇದಕ್ಕೆ ಒಪ್ಪಲ್ಲ ಸ್ನೇಹಿತರೆ. ಯು ಕ್ಯಾನ್ ಗೋ ವಿತ್ GNM ಪ್ಲಸ್ BSc ನರ್ಸಿಂಗ್. BSc ನರ್ಸಿಂಗ್ ಡ್ಯೂರೇಷನ್ 4 ಇಯರ್ಸ್, ಬೆಟರ್ ಸ್ಯಾಲ್ರಿ ಆ್ಯಂಡ್ ಅಬ್ರಾಡ್ ಅಪಾರ್ಚುನಿಟಿ, ಈಸಿಯರ್ ಪ್ರಮೋಷನ್. ಹೌದು, BSc ನರ್ಸಿಂಗ್ ಮಾಡಿದವರಿಗೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಸಿಗಬಹುದು. ಯಾಕೆ ಅಂತಂದರೆ ಅವರು ಅಬ್ರಾಡಲ್ಲಿ ವೆರಿ ಈಸಿಯಾಗಿ ಇದು ಆಗಬಹುದು, ಪ್ರಮೋಟ್ ಆಗಬಹುದು ಎನ್ನುವಂಥದ್ದು. ಅಬ್ರಾಡ್ಗೋಸ್ಕರ ನೋಡಿದಾಗ BSc ನರ್ಸಿಂಗ್ ಇಸ್ ದ ಬೆಸ್ಟ್ ಆಪ್ಷನ್. GNM ಪ್ಲಸ್ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಬೆಸ್ಟ್ ಆಪ್ಷನ್. ಇದರ ಎರಡೂ ನಾವು ಕಂಪೇರ್ ಮಾಡಿದಾಗ ಬೆಸ್ಟ್ ಆಪ್ಷನ್ ಬರೋದು GNM ಮಾಡಿಕೊಂಡು ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಮಾಡಿಕೊಳ್ಳಿ. ವೈ? ಅಪ್ಗ್ರೇಡ್ ಫ್ರಮ್ ಡಿಪ್ಲೊಮಾ ಟು ಡಿಗ್ರಿ, ಮೋರ್ ಗೌರ್ಮೆಂಟ್ ಆ್ಯಂಡ್ ಅಬ್ರಾಡ್ ಅಪಾರ್ಚುನಿಟೀಸ್, ಎಲಿಜಿಬಲ್ ಫಾರ್ ಹೈಯರ್ ಸ್ಟಡಿ MSc. ಅದೇ ನಾನು ಈಗ ಡಿಸ್ಕಸ್ ಮಾಡಿದ ಹಾಗೆ. ನೆಕ್ಸ್ಟ್, ಇಫ್ ಯು ಆರ್ ಆಲ್ರೆಡಿ ಕಂಪ್ಲೀಟೆಡ್ GNM, ಡೂಯಿಂಗ್ ಪೋಸ್ಟ್ ಬೇಸಿಕ್ BSc is the best decision. Conclusion: nursing has the very bright future. Opportunities are available in Karnataka, India, abroad. Upgrade your skills, prepare smartly, never stop learning. Outro: if you found this video helpful, like and share. Okay, ಸೊ ಸ್ನೇಹಿತರೆ, ಏನೋ ಒಂದು ವಿಡಿಯೋ ಮಾಡಬೇಕು, ನಿಮ್ಮೊಂದಿಗೆ ಮಾತಾಡಬೇಕು ಎನ್ನುವಂಥ ಒಂದು ಇದರ ನಿಟ್ಟಿನಲ್ಲಿ ಇವತ್ತು ನಾನು ಈ ಒಂದು ನಮ್ಮ ಹಬ್ಬ ಮುಗಿಸ್ಕೊಂಡು ನಿಮ್ಮೊಂದಿಗೆ ನಾನು ಈ ಒಂದು ಚರ್ಚೆ ಮಾಡ್ತಾಯಿದ್ದೀನಿ ಅಂತಂದರೆ, ಎಷ್ಟು ಜನ ಕನ್ಫ್ಯೂಷನ್ ಇರ್ತಾರೆ ಸ್ನೇಹಿತರೆ. ಏನು ಕನ್ಫ್ಯೂಷನ್ ಅಂತಂದರೆ, ವಾಟ್ ಆಫ್ಟರ್ ನರ್ಸಿಂಗ್, ಏನು ಮಾಡಬೇಕು ಅನ್ನುವಂಥದ್ದು. ನಾವು ಕೆಲವೊಂದು ಸ್ಟೂಡೆಂಟ್ಸ್ಗಳು ನಮ್ಮ ಆಸ್ಪತ್ರೆಗೆ ಬರ್ತಾರೆ, ಅವರಿಗೆ ಏನೋ ಪ್ರಾಕ್ಟಿಕಲ್ ಮಾಡಲಿಕ್ಕೆ ಬರ್ತಾರೆ. ಕೆಲವೊಂದು ಕ್ವಶನ್ಗಳನ್ನು ಥಿಯರಿ ಮುಖಾಂತರ ನಾವು ಕೇಳಿದಾಗ ಆ ಕ್ವಶನ್ಗೆ ಅವರಲ್ಲಿ ಹತ್ತಿರ ಕೆಲವರಲ್ಲಿ ಆನ್ಸರ್ ಇದೆ ಮತ್ತು ಕೆಲವರಲ್ಲಿ ಇಲ್ಲ ಸ್ನೇಹಿತರೆ. ಸೊ ಜಸ್ಟ್ ನಾವು ಬುಕ್ಕಿಶ್ ಆಗಿ ಪಾಸ್ ಮಾಡಲಿಕ್ಕೆ ನಾನು ಓದಬಾರ್ದು. ಪ್ರಾಕ್ಟಿಕಲ್ ನಾಲೆಜು, ಪ್ರಾಕ್ಟಿಕಲ್ ಏನು ಮಾಡ್ತಾಯಿರ್ತೀವಿ ಅದರ ಕೂಡ ಒಂದು ಸೆನ್ಸ್ ಇರಬೇಕು, ಕಾಮನ್ ಸೆನ್ಸು, ಕಾಮನ್ ಲ್ಯಾಂಗ್ವೇಜ್ ಅರ್ಥ ಮಾಡಿಕೊಂಡು ನಾವು ಆನ್ಸರ್ ಮಾಡುವಂಥ ಒಂದು ಕೆಪಾಸಿಟಿಯನ್ನು ಬಿಲ್ಡ್ ಮಾಡಬೇಕು ಎನ್ನುವಂಥ ಮಾತನ್ನು ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೆ ಹೇಳ್ತೀನಿ ಸ್ನೇಹಿತರೆ. ಯಾರು ಸ್ಟೂಡೆಂಟ್ ಇದ್ದಾರೆ ದಯವಿಟ್ಟು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ. ಎಷ್ಟೋ ಜನ ಈ ಒಂದು ಇಂಜಿನಿಯರ್ಸ್ ಆಗಿದ್ದಾರೆ, ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಮತ್ತೊಂದು ಮಾಡಿಕೊಂಡು ಅವರ ಲೈಫನ್ನು ರೂಪಿಸ್ಕೊಂಡಿದ್ದಾರೆ. ಪ್ಯಾಕೇಜ್ ಬಂದು ತಿಂಗಳಿಗೆ ಇಲ್ಲ ಅಂತಂದರೆ 4 lakh 5 lakhs to 10 lakhs ಮಟ್ಟ ಅವರು ದುಡಿತಾ ಇದ್ದಾರೆ ಅಬ್ರಾಡಲ್ಲಿ ಮತ್ತು ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ. ಬಟ್ ಅವರಿಗೆ ಇವಾಗ ಒಂದು ಏನು ಕಾಡ್ತಾ ಇದೆ ಅಂತಂದರೆ, ಈ ಒಂದು AI ಬಂದುಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಜಾಬ್ ಏನು ಕಸ್ಕೊಳ್ಳುತ್ತೆ ಎನ್ನುವಂಥ ಭಯವನ್ನು ಎಲ್ರಿಗೂ ಆಲ್ಮೋಸ್ಟ್ ಕಾಡ್ತಾ ಇದೆ ಸ್ನೇಹಿತರೆ. ಸೊ ಕೆಲವೊಬ್ರು ಹೇಳ್ತಾರೆ, ನೀವು ಅಪ್ಗ್ರೇಡ್ ಆಗಬೇಕು, ಇಲ್ಲ ಅಂತಂದರೆ ನಿಮ್ಮ ಜಾಬ್ ಹೋಗುತ್ತೆ ಎನ್ನುವಂಥದ್ದನ್ನು ಹೇಳ್ತಾ ಇರ್ತಾರೆ ಸ್ನೇಹಿತರೆ. ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಏನು ಅಂತಂದರೆ, ಬೀಯಿಂಗ್ ಎ ನರ್ಸ್ ನಿಮ್ಮ ಜಾಬ್ ಯಾರು ಕಸಿದುಕೊಳ್ಳಲ್ಲ ಸ್ನೇಹಿತರೆ, 100% ನಾನು ಹೇಳ್ತೀನಿ. ಬಟ್ ವೇರಾಸ್ ಇಫ್ ಯುವರ್ ಇಂಜಿನಿಯರ್ ಏನಾದರೂ ಮಾಡ್ತಾಯಿದ್ರೆ, ಯಾವುದೇ ಒಂದು ನಾನು ಕೋಡಿಂಗ್ ಮಾಡ್ತೀನಿ ಅಂತಂದರೆ ಒಂದು ನೋ ಟೈಮಲ್ಲಿ AI ಕೋಡಿಂಗ್ ವೆಬ್ಸೈಟ್ ಡಿಸೈನ್ ಮಾಡಿಕೊಡುತ್ತೆ, ಕೋಡಿಂಗ್ ಮಾಡಿಕೊಡುತ್ತೆ, ಪ್ರತಿಯೊಂದನ್ನು ಕೊಡ್ತಾ ಇದೆ ಸ್ನೇಹಿತರೆ. ಇನ್ ಫ್ಯೂಚರಲ್ಲಿ ಅಟ್ರೇಷನ್ ಆ ಒಂದು ಇಂಜಿನಿಯರಿಂಗ್ ಫೀಲ್ಡು, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಫೀಲ್ಡಲ್ಲಿ ಆಗಬಹುದು. ವೇರಾಸ್ ನರ್ಸಿಂಗ್ ಫೀಲ್ಡಲ್ಲಿ ಇದು ಒಂದು ಅಸಾಧ್ಯವಾದಂತಹ ಮಾತನ್ನು. ಯಾಕೆ ಅಂತಂದರೆ, ವಾಟ್ ವಿ ಆರ್ ಡೀಲಿಂಗ್ ಈಸ್ ಪೇಷಂಟ್ಸ್, ಹ್ಯೂಮನ್ ಬೀಯಿಂಗ್ಗೆ ನಾವು ಡೀಲ್ ಮಾಡ್ತಾಯಿದ್ದೀವಿ, ನಾವೇನು ಮಷೀನ್ಗಳಿಗೆ ಡೀಲ್ ಮಾಡ್ತಾಯಿಲ್ಲ. ಸೊ
ಇಟ್ ಈಸ್ ಅಡ್ವೈಸಬಲ್. ದಯವಿಟ್ಟು ಸ್ನೇಹಿತರೆ, ಯಾರಾದರೂ ಏನು ನಾನು ಕರಿಯರ್ ಮಾಡಬೇಕು ಅಂತಂದರೆ ಬೆಸ್ಟಾಗಿ ಸಿಗುವಂಥದ್ದು ಅಪಾರ್ಚುನಿಟೀಸ್ಗಳು ವೆರಿ ನಿಯರ್ ಬೈ ಸಿಗುವಂಥದ್ದು ನರ್ಸಿಂಗ್ ಆಗಿರುತ್ತೆ ಸ್ನೇಹಿತರೆ. ನೋ ಮ್ಯಾಟರ್ ಕೆಲವೊಂದು ತಾಲೂಕಾ ಪ್ರದೇಶಗಳಲ್ಲಿ, ಜಿಲ್ಲಾ ಪ್ರದೇಶಗಳಲ್ಲಿ ಸಿಗುವಂಥ ಸಂಬಳ ಅಷ್ಟೇನಿರಲ್ಲ ಎನ್ನುವಂಥ ಕೊರಗು ಎಲ್ಲರ ಮಧ್ಯೆ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾರು ನಾನು ಕರಿಯರ್ ಗೈಡ್ ಇದು ಮಾಡಿಕೊಂಡು ನಾನು ನಮ್ಮ ರಾಜ್ಯದ, ಕರ್ನಾಟಕ ರಾಜ್ಯದ ಜಾಬ್ ತೊಗೋಬೇಕು ಅಥವಾ ಭಾರತ ದೇಶದ ದಲ್ಲಿರುವಂಥ ವಿವಿಧ ಅಪಾರ್ಚುನಿಟಿಗಳನ್ನು ನಾನು ಪಡ್ಕೋಬೇಕು ಅಂತಂದರೆ ಒಂದು ಹಂತಕ್ಕೆ ಸ್ಯಾಲ್ರೀಸ್ ಇರ್ತವೆ ಸ್ನೇಹಿತರೆ. ಇಲ್ಲ ನಾನು ಅಬ್ರಾಡಲ್ಲಿ ಹೋಗಬೇಕಾದ್ರೆ ಮಿನಿಮಮ್ 2 lakhs to 4 lakhs 6 lakhs ಮಟ್ಟ ಕೂಡ ಸ್ಯಾಲ್ರೀಸ್ ಇದ್ದಾವೆ. ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಜರ್ಮನ್. ಇವಾಗ ಟ್ರೆಂಡಿಂಗ್ ಟಾಪಿಕ್ ಏನು ಅಂತಂದರೆ ಜರ್ಮನ್ ರಾಜ್ಯದಲ್ಲಿ ನಡೆಯುವಂಥದ್ದು ನರ್ಸಿಂಗ್ಸ್ಗಳಿಗೆ ಅಷ್ಟು ಹ್ಯೂಜ್ ಅಪಾರ್ಚುನಿಟೀಸ್ ವೆಯ್ಟ್ ಮಾಡ್ತಾ ಇದ್ದಾವೆ ಸ್ನೇಹಿತರೆ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ಸ್ನೇಹಿತರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಇವಾಗ ರಂಜಾನ್ ಹಬ್ಬ ಮುಗೀತು. ಇನ್ ಫ್ಯೂಚರ್ ಆಗಿ ನಾನು ಯಾವಾಗ ಸಮಯ ಸಿಗುತ್ತೆ ಆವಾಗ ವಿಡಿಯೋಗಳನ್ನು ಮಾಡಿ ಇನ್ಫಾರ್ಮೇಟಿವ್ ಟಾಪಿಕ್ಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ನಾನು ಇಲ್ಲಿ ಇದು ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ಕೆಲವೊಬ್ರು ಕೇಳ್ತಾಯಿದ್ರು, ಏನು ಸರ್ ಗೌರ್ಮೆಂಟ್ ಜಾಬ್ ಅಂತ ಇದ್ದರು. ಗೌರ್ಮೆಂಟ್ ಜಾಬ್ ಪ್ರಾಸೆಸ್ ನಡೀತಾ ಇದೆ ಸ್ನೇಹಿತರೆ. ವೆರಿ ಸೂನ್ ಗೌರ್ಮೆಂಟ್ ಜಾಬ್ ಬಂದೇ ಬರುತ್ತೆ. ನಮ್ಮ ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಜಾಬ್ ಪ್ರಾಸೆಸ್ ಬರುತ್ತೆ, ಅಪ್ಲಿಕೇಶನ್ ಬರ್ತಾವೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಮ್ಮ ಪ್ರಿಪ್ರೇಷನ್ ಕೂಡ ನಾವು ಮಾಡಿರಬೇಕು. ನಮ್ಮ ಡಾಕ್ಯುಮೆಂಟ್ಸ್ ಪ್ರಾಪರ್ ಆಗಿ ಇಟ್ಕೊಂಡು ಏನಾದರೂ DME ಇಂದ, ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನಿಂದ ಏನಾದರೂ ಎಕ್ಸಾಮ್ ಇದ್ದರೆ ಕಾಂಪಿಟೇಟಿವ್, ಮೋಸ್ಟ್ ಲೈಕ್ಲಿ ಕಾಂಪಿಟೇಟಿವ್ ಎಕ್ಸಾಮಿಂದನೇ ತೊಗೋತಾರೆ ಸ್ನೇಹಿತರೆ. ಹಾಗೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತೊಗೊಂಡಿದ್ದರೆ ದಯವಿಟ್ಟು ಅದರ ಒಂದು ಪ್ರಿಪ್ರೇಷನ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.